ಅಜಿತ್ ದೋವಲ್ಗೆ ಫೋನ್ ಕರೆಯಲ್ಲಿ ಚೀನಾ ಸ್ಪಷ್ಟನೆಯನ್ನ ನೀಡಿದೆ. ಯುದ್ಧ ಭಾರತದ ಆಯ್ಕೆ ಅಲ್ಲ ಅಂತ ಕರೆ ಮಾಡಿ ಮಾತುಕತೆಯನ್ನ ನಡೆಸಿದ್ದು, ಪಾಕ್ ಕುತಂತ್ರದ ಬಗ್ಗೆ ಚೀನಾಗೆ ಮನದಟ್ಟನ್ನ ಮಾಡಿಸಿದ್ದಾರೆ ಅಜಿತ್ ದೋವಲ್. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ಗೆ ಚೀನಾ ಕರೆ ಮಾಡಿ ಮಾತುಕತೆಯನ್ನು ನಡೆಸಿದ್ದು, ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ದೂರವಾಣಿ ಕರೆ ಮಾಡಿ ಅಜಿತ್ ದೋವಲ್ಗೆ ಮಾತುಕತೆ ನಡೆಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಚೀನಾ ಖಂಡಿಸುತ್ತದೆ. 26 ಅಮಾಯಕರನ್ನ ಬಲಿ ಪಡೆದಿದ್ರು ಉಗ್ರರು. ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ವಿರೋಧಿಸುತ್ತೇವೆ ಅಂತ ಚೀನಾ ಕರೆ ಮಾಡಿ ಮಾತನಾಡಿದೆ. ಅಜಿತ್ ದೋವಲ್ ಅವರಿಗೆ ಕರೆ ಮಾಡಿ ಚೀನಾ ಮಾತುಕತೆಯನ್ನ ನಡೆಸಿದ್ದು, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಚೀನಾ ಖಂಡಿಸುತ್ತದೆ ಅನ್ನುವಂತಹ ಮಾತುಕತೆಯನ್ನ ದೂರವಾಣಿ ಕರೆಯಲ್ಲಿ ನಡೆಸಿದ್ದು, ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ವಿರೋಧಿಸುತ್ತೇವೆ ಅಂತ ಒಂದ್ ಕಡೆ ಹೇಳಿಕೆಯನ್ನ ನೀಡ್ತಾ ಇದ್ದು, ಮತ್ತೊಂದ್ ಕಡೆ ಪಾಕ್ ಪರ ಬೆಂಬಲಕ್ಕೂ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಈಗಾಗಲೇ ಬೆಂಬಲವನ್ನ ಘೋಷಿಸಿದೆ. ಅಜಿತ್ ದೋವಲ್ಗೆ ಫೋನ್ ಕರೆಯಲ್ಲಿ ಚೀನಾ ಸ್ಪಷ್ಟನೆಯನ್ನ ನೀಡಿದೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸುತ್ತೇವೆ, ಯುದ್ಧ ಭಾರತದ ಆಯ್ಕೆ ಅಲ್ಲ ಅಂತ ಅಜಿತ್ ದೋವಲ್ ಜೊತೆ ಮಾತುಕತೆ ನಡೆಸಿದ್ದು. ಆದರೆ ಅಜಿತ್ ದೋವಲ್ ಅವರು ಕೂಡ ಪಾಕ್ ಕುತಂತ್ರದ ಬಗ್ಗೆ ಚೀನಾಗೆ ಮನಮುಟ್ಟುವಂತೆ ಮನದಟ್ಟನ್ನ ಮಾಡಿಸಿದ್ದಾರೆ. ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ಗೆ ಕರೆ ಮಾಡಿ ಚೀನಾ ಮಾತುಕತೆಯನ್ನು ನಡೆಸಿದ್ದು, ಪಹಲ್ಗಾಮ್ ದಾಳಿಯನ್ನ ಖಂಡಿಸುತ್ತೇವೆ ಅಂತ ಒಂದ್ ಕಡೆ ಅಜಿತ್ ದೋವಲ್ಗೆ ಕರೆ ಮಾಡಿ ಹೇಳಿದ್ರೆ, ಮತ್ತೊಂದು ಕಡೆ ನಾವು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದೇವೆ, ಏನು ಸಂಯಮದಿಂದ ಪಾಕಿಸ್ತಾನ ವರ್ತಿಸಿದೆ ಅಂತ ಬೆಂಬಲವನ್ನ ಘೋಷಿಸಿದ್ದು, ಮತ್ತೊಂದು ಕಡೆ ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ವಿರೋಧಿಸುತ್ತೇವೆ ಅಂತ ಅಜಿತ್ ದೋವಲ್ ಅವರಿಗೆ ಕರೆ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಶಾಶ್ವತವಾಗಿ ಕದನ ವಿರಾಮವನ್ನ ಚೀನಾ ನಿರೀಕ್ಷಿಸುತ್ತದೆ ಅಂತ ಅಜಿತ್ ದೋವಲ್ಗೆ ಫೋನ್ ಕರೆಯಲ್ಲಿ ಚೀನಾ ಸ್ಪಷ್ಟನೆಯನ್ನ ನೀಡಿದೆ.